ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ರೆಡ್ ಅಲರ್ಟ್ ಅನ್ನುವಂಥದ್ದು ಒಂದು ಕಡೆಗೆ ಅದು ಕಮರ್ಷಿಯಲ್ ವಿಚಾರದಲ್ಲಿ ಬಹಳ ಇದೆ. ಕಮರ್ಷಿಯಲ್ ಗ್ಯಾಸ್ಗೆ ಇನ್ನೊಂದು ವಾರ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗಲ್ಲ ಅಂತ ಹೇಳಿ, ಆದರೆ ನಿನ್ನೆ ಮಂತ್ರಿಗಳು ಮಾತ್ರ ಕೇಂದ್ರದಲ್ಲಿ ಕೂತ್ಕೊಂಡ್ಬಿಟ್ಟು ಆಗುತ್ತೆ, ಯಾವ ಸಮಸ್ಯೆನೂ ಇಲ್ಲ ಅಂತಿದ್ದಾರೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸ್ಟಾಕ್ ಇಲ್ಲ, ಸಹಿಸಿಕೊಳ್ಬೇಕು ಅಂತಿದ್ದಾರೆ. ಬೇರೆ ಏನಿದೆ ಅವ್ರ ಹತ್ರ? ಹೋಟೆಲ್ನವರು ಎಲೆಕ್ಟ್ರಿಕ್ ಸ್ಟೋವ್ ಅನ್ನ ಬಳಸಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆಸ್ಪತ್ರೆ, ಹಾಸ್ಟೆಲ್, ವಸತಿ ನಿಲಯಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ ಅಂತಿದ್ದಾರೆ. ಹೋಟೆಲ್ನವರು ಇನ್ನೊಂದು ವಾರ ಸಹಿಸಿಕೊಳ್ಳೋದು ಅನಿವಾರ್ಯ ಅಂತಿದ್ದಾರೆ. ಟೀ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಬಹುದು. ಒಂದು ವಾರದ ಬಳಿಕ ಗ್ಯಾಸ್ ಪೂರೈಕೆ ಸರಿ ಹೋಗುವ ವಿಶ್ವಾಸವನ್ನೇ ಈಗ ಸಚಿವ ಮುನಿಯಪ್ಪನವರು ಈಗ ವ್ಯಕ್ತಪಡಿಸ್ತಾ ಇರೋದು. ಆಯ್ತು ಬಿಡಿ, ಜಾರ್ಜ್ ಸಾಹೇಬ್ರಿಗೆ ಅಲ್ಲಿ ಏನೇನು ತುಂಬಬೇಕು ತುಂಬುತ್ತೆ, ನೀವು ಸಹಿಸಿಕೊಳ್ಳಿ ಅಂತಿದ್ದಾರೆ. ಪಾಪ ಸಹಿಸಿಕೊಳ್ಳಾರ್ದವ್ರ ಹತ್ರ ಬೇರೆ ಏನು ಆಪ್ಷನ್ ಇದೆ ಮುನಿಯಪ್ಪನವರೇ? ಏನು ಆಪ್ಷನ್ ಇದೆ? ಎಲೆಕ್ಟ್ರಿಕಲ್ ಸ್ಟೋವ್ಗಳನ್ನು ತಂದಿಡಬೇಕು, ಅದ್ರದ್ದು ಪೂರ್ತಿ ಸೆಟಪ್ ಬರುತ್ತೆ. ದೊಡ್ಡ ದೊಡ್ಡ ಐಟಮ್ಸ್ಗಳನ್ನು ಮಾಡೋಕ್ಕಾಗಲ್ಲ, ಅದಕ್ಕೂ ಇದಾವೆ ದೊಡ್ಡ ದೊಡ್ಡಗಳನ್ನು. ಅದಕ್ಕೆ ಇನ್ವೆಸ್ಟ್ ಮಾಡ್ತಾರಾ, ಮಾಡಲ್ವಾ? ನೋ ಐಡಿಯಾ. ಸದ್ಯಕ್ಕೆ ಟೀ ಕಾಫಿಗಳೇನು ಮಾಡಿಕೊಡೋಕೆ ಮಾತ್ರ ಇಂಡಕ್ಷನ್ ಸ್ಟೋವ್ಗಳನ್ನು ಮಾಡ್ಕೊಳ್ಬೋದು. ಮುನಿಯಪ್ಪನವ್ರು ಮಾತಾಡಿದ್ದಾರೆ ಅನ್ಸುತ್ತೆ, ನೋಡ್ಬಿಡೋಣ. ಕೂಡ ಸದನ ಕೇಳ್ತಾ ಇದ್ದೀನಿ, ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ ಒಂದು ವಾರ ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ, ಸೂಚನೆ ಇದೆ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ, ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ, ಸಭಾಪತಿಗಳ ಮುಖಾಂತರ ನಾನು ಡೆಪ್ಟಿ ಕಮಿಷನರ್ಸ್ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಪ್ರಕಾರ ಆಕ್ಷನ್ ತಗೊಳುತ್ತೆ. ಕೆಲವರು ಪ್ರಸ್ತಾಪ ಮಾಡಿದರು, ರೋಡಲ್ಲಿ ಸಿಲಿಂಡರ್ನ ಡಬಲ್ ಬೆಲೆಗೆ ಮಾರ್ತಾರೆ ಅಂತ. ಕಮಿಷನರ್ ಕೂಡ ಈಗಾಗಲೇ ನಾವು ಪೊಲೀಸ್ ಕಮಿಷನರ್ ಕೂಡ DGP ಅವ್ರಿಗೂ ಕೂಡ ಹೇಳಿದ್ದೇವೆ. ತಕ್ಷಣ ಇದರ ಮೇಲೆ ವಾಚ್ ಮಾಡಬೇಕು ಮತ್ತು ಇದನ್ನು ಯಾವುದೇ ಕಾರಣದಲ್ಲಿ ಈ ರೀತಿ ಕಾಳು ಸಂತೆಗೆ ಹೋಗಬಾರ್ದು ಸಿಲಿಂಡರ್ಸ್ ಅನ್ನೋ ವಿಷಯವನ್ನು ವಿವರವಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ನಾನು ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿಲಿಂಡರ್ಸು ಹೋಟೆಲ್ಸ್ಗೆ ಇನ್ನೊಂದು ವಾರ 10 ದಿನ ಕಷ್ಟ ಆಗ್ತದೆ. ಸ್ಟಾಕ್ ಇಲ್ಲ ಇವತ್ತು, ಅದಕ್ಕೆ ಸ್ಟಾಕ್ ಇದ್ದರೆ ಸ್ವಲ್ಪ 20-25% ಕೊಡೋಕ್ಕಾಗ್ತದೆ. ಅವ್ರು ಹೇಳಿದ್ರು ಸ್ಟಾಕಲ್ಲಿ ತೀರಾ ಅವಶ್ಯಕತೆ ಇರುವಂಥ ವಿಷಯಗಳೇನಿದೆ ಅವಕ್ಕೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಕೊಡ್ತಾನೂ ಇದೆ. ಇವತ್ತಿನಿಂದ ಹಾಸ್ಟೆಲ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅವೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಆಟೋಗಳಿಗೆ, ಈಗ ಬೆಂಗಳೂರಲ್ಲಿ ಆಟೋಗಳ ವಿಷಯದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದೀನಿ. ಮೊನ್ನೆ ಡಿಸೋಜ ಅವರು ಇದರಲ್ಲಿ ಕೇಳಿದ್ದಾರೆ, ಇಲ್ಲಿ ನಮ್ಮ ಮಂಗಳೂರು ಕಡೆ, ಅಲ್ಲಿ ಕೂಡ ಎಲ್ಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥದ್ದರೆ ಅಲ್ಲಿ ಕೊಡೋದಕ್ಕೆ ನಾನು ಸೂಚನೆ ಕೊಡ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಕೊಡೋಕ್ಕೆ ಮಾಡಿದೆ. ಟ್ಯಾಕ್ಸ್ ವಿಷಯದಲ್ಲಿ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಟ್ಯಾಕ್ಸು ಇದೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಒಂದು ವೇಳೆ 55% ಸರ್ಕಾರ ಹಾಕಿದೆ ಅನ್ನೋ ವಿಷಯಕ್ಕೆ ನನ್ನ ಹತ್ರ ರೆಡಿ ಉತ್ತರ ಇಲ್ಲ. ನಾಳೆ ತಿಳಿದು ನಾನು ಕರೆಕ್ಟಾಗಿ ಯಾವ್ಯಾವ ಟ್ಯಾಕ್ಸು ಯಾರ್ಯಾರು. ಬಹುತೇಕ ಅಂಗಡಿಗಳು ಕಾಂಡಿಮೆಂಟ್ಸನ್ನು ಮಾಡುವಂಥದ್ದು, ಟೀ ಅಂಗಡಿಗಳೆಲ್ಲ ಈಗ ಗ್ಯಾಸಿಗೆ ಹೋಗೇ ಇಲ್ಲ. ಎಲ್ಲ ಬಂದ್ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರ ಇಂಡಕ್ಷನ್ ಸ್ಟೋವ್ಗಳನ್ನೇ, ಕುಕ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಈಗ ಹೋಟೆಲ್ಗಳು ಕೂಡ ಆ ನಿಟ್ಟಿನಲ್ಲಿ ಹೋಗುವಂಥ ಕೆಲಸ ಮಾಡ್ತಾರೆ. ಬಟ್ ಏನಾಗುತ್ತೆ, ಹೋಟೆಲ್ಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಹಾಕಿಟ್ಬಿಟ್ಟಿರ್ತಾರೆ. ಒಂದು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ರೆ ಎಲ್ಲ ಕಡೆ ಬೇಕಾಗಿರೋ ಕಡೆಗಳಲ್ಲೆಲ್ಲ ಸಿಗ್ತಾ ಇರುತ್ತೆ. ಈಗ ಅದನ್ನು ಬದಲಿ ಮಾಡ್ಕೊಳ್ಬೇಕು.